ಫ್ಲವರ್ ಪಾಟ್ ಹೊಡೆದ್ರೆ ಏನಾಗುತ್ತಮ್ಮ, ಒಂದ್ ಪಾಟ್ ವೇಸ್ಟ್ ಆಗತ್ತಷ್ಟೇ. ಅದೇ ಗಂಗಾ ತಲೆ ಹೊಡೆದಿದ್ದಿದ್ರೆ ಸ್ವಲ್ಪ ಆದ್ರೂ ಲಾಭ ಆಗ್ತಿತ್ತು. ಆ ಕೆಲ್ಸನೇ ಮಾಡ್ತಾ ಇದ್ದೆ. ಅವಳ ಪಕ್ಕ ಜೈ ಇಲ್ದೆ ಹೋಗಿದ್ರೆ. ಗಂಗಾ ಸಾವಲ್ಲೇ ನಿನ್ ಸಂತೋಷ ಇರೋದು. ಆ ವಿಷಯ ನಂಗೂ ಗೊತ್ತು. ಅವಳು ಜೈನ ಕರ್ಕೊಂಡು ಈ ಮನೆಗೆ ಯಾಕೆ ಬಂದ್ಲು ನಿನ್ಗೂ ಗೊತ್ತಿದ್ಯಲ್ಲ. ಏನೋ ಫ್ಯಾಷನ್ ಶೋ ಅಂತೆ, ಅವಳು ಟೈಟಲ್ ಗೆಲ್ತಾಳಂತೆ. ಅವಳ ಮುಖ, ಅವಳಿಗೆ ಬೆರಣಿ ತಟ್ಟೋದ್ ಬಿಟ್ರೆ ಫ್ಯಾಷನ್ ಶೋ ಬಗ್ಗೆ ಏನ್ ಗೊತ್ತು? ಸ್ಟೇಜ್ ಮೇಲೆ ಹೋಗಿ 4 ಸ್ಟೆಪ್ ಹಾಕಿ ಜೋಕರ್ ಆಗೋದ್ ಬಿಟ್ರೆ ಏನೂ ಆಗೋದಿಲ್ಲ. ಅಲ್ಲಿ ಅವಳು ಸೋತ್ ಹೋದ್ರೆ ಆ ಸೋಲು ನಂದಾಗತ್ತೆ. ಎಲ್ಲರ ದೃಷ್ಟಿಲೂ ನಾನ್ ಸೋತ್ ಹಾಗಾಗತ್ತೆ. ಎಲ್ರಿಗೂ ಅದು ನಾನಲ್ಲ ಗಂಗಾ ಅಂತ ಹೇಳೋಕ್ಕಾಗತ್ತಾ? ಹಾಗಂತ ನಾನ್ ಪಾರ್ಟಿಸಿಪೇಟ್ ಮಾಡೋಣ ಅಂದ್ರೆ ಜೈಗೆ ಸಿಕ್ಬೀಳ್ತೀನಿ ಅಂತ ಮಾಮ್ ಬೇಡ ಅಂತಿದ್ದಾಳೆ. ಫಸ್ಟ್ ಟೈಮ್ ನಂಗೆ ಎಷ್ಟು ಇಷ್ಟ ಆಗಿರೋ ನನ್ನ ಆಂಬಿಷನ್ ಇಂದ ನಾನು ದೂರ ಇರ್ಬೇಕಾಗಿದೆ. ನೀನ್ ಆ ಫ್ಯಾಷನ್ ಶೋಗಲ್ಲಮ್ಮ, ಈ ಮನೆಯಿಂದನೂ 2 ದಿನ ದೂರ ಇದ್ರೆ ಒಳ್ಳೇದು ಅನ್ಸುತ್ತೆ. ವಾಟ್? ನನ್ನ ಮನೆಯಿಂದ ನಾನ್ ದೂರ ಇರೋದಾ? ಅಂದ್ರೆ ಜೈ ಜೊತೆಗೆ ಆ ದೆವ್ವನು ಈ ಮನೆಯಲ್ಲೇ ಬಂದು ಕೂತಿದಾಳಲ್ಲ. ಸೊ ವಾಟ್? ನೀನ್ ಈ ಮನೇಲಿದ್ರೆ ಅವಳ ಕಾಟ ತಡಿಯೋಕ್ಕಾಗಲ್ಲ. ಅವಳು ಬಾಲ ಇಲ್ದಿರೋ ಮಂಗ ಯಾವಾಗ್ಲೂ ಹೆಂಡ ಕುಡ್ದಂಗ್ ಹಾರಾಡ್ತಾಳೆ. ಅದಕ್ಕೆ ಅವಳಿಗೆ ಹೆದರ್ಕೊಂಡು ನಾನ್ ಓಡ್ ಹೋಗ್ಬೇಕಾ? ನೀನ್ ಓಡ್ ಹೋಗು ಅಂದಿದ್ದಲ್ಲಮ್ಮ. ಆ ಗಂಗಾ ಈ ಮನೇಲಿರೋ ಈ 2 ದಿನಾನು ಅವಳ ಕಣ್ಣಿಗೆ ಬೀಳ್ದೆ ಇರು ಅಂದಿದ್ದಷ್ಟೇ. ನೋ, ನಾನ್ ಎಲ್ಲಿಗೂ ಹೋಗಲ್ಲ. ಅವಳು ಏನ್ ಮಾಡ್ತಾಳೋ ಮಾಡ್ಲಿ ಬಿಡು. ಅವಳು ಏನ್ ಬೇಕಾದ್ರೂ ಮಾಡ್ತಾಳಮ್ಮ. ಆಗ್ಲೇ ಊಟ ಮಾಡುವಾಗ ನೋಡಿದ್ಯಲ್ಲ, ಜೈ ಮೇಲೆ ಎಕ್ಸ್ಟ್ರಾ ಪ್ರೀತಿ ತೋರಿಸಿದ್ದು. ನಾವ್ ನೋಡ್ತಿದೀವಿ ಅಂತ ಅದೆಲ್ಲ ಮಾಡೋದು. ಇನ್ಯಾರು ಇಲ್ದೆ ಹೋದ್ರೆ ಅವಳನ್ನ ತಡಿಯೋದೇ ತುಂಬಾ ಕಷ್ಟ. ಜೈನ ಸೆರ್ಗಲೆ ಕಟ್ಟಾಕೊಂಡ್ಬಿಡ್ತಾಳೆ. ಓ, ಅಂತ ಟ್ಯಾಲೆಂಟ್ ಇದ್ಯಾ ಅವಳಿಗೆ? ಅದು ನೋಡ್ತೀನಿ. ಅವಳ ಪರ್ಫಾರ್ಮೆನ್ಸ್ ಏನೋ ನಾನು ನೋಡ್ತೀನಿ. ಶಿಟ್, ಮೊಬೈಲ್ ನನ್ನ ರೂಮಲ್ಲೇ ಇಟ್ಟು ಬಂದಿದ್ದೀನಿ. ಜೈ ಗಂಗಾ ರೂಮ್ಗೆ ಹೋಗಷ್ಟರಲ್ಲಿ ಹೋಗಿ ತರಬೇಕು. ಓಕೆ ಆಂಟಿ, ಲೇಟ್ ಆಯ್ತು, ಹೋಗಿ ಮಲ್ಕೊಳ್ಳಿ. ಓಕೆ ಜೈ. ಗುಡ್ ನೈಟ್ ಆಂಟಿ. ಗುಡ್ ನೈಟ್. ನಾವು ರೂಮ್ಗೆ ಹೋಗೋಣ. ಗುಡ್ ನೈಟ್ ಸರ್. ಗುಡ್ ನೈಟ್ ಮೇಡಮ್. ಹೌದು, ನಾಣಿ ಅವ್ರೆ, ನೀವೆಲ್ಲಿ ಮಲಗ್ತೀರಾ? ಅಲ್ಲಿ ಆ ಸೋಫಾದ ಮೇಲೆ ಮಲ್ಕೋತೀನಿ ಮೇಡಮ್. ನಾಳೆ ಎಲ್ಲಾದ್ರೂ ಅಡ್ಜಸ್ಟ್ ಆಗ್ತಾನೆ. ನಡಿ ನಡಿ. ಅಬ್ಬಾ, ಏನ್ರಿ ಅರ್ಜೆಂಟು? ನಾಣಿ ಅವರು ನೋಡ್ತಿದ್ದಾರೆ. ನೋಡಿದ್ರೆ ನೋಡ್ಲಿ, ನಮ್ ಬಗ್ಗೆ ಅವನಿಗೆ ಗೊತ್ತಿಲ್ವಾ? ಅಯ್ಯೋ ಬನ್ನಿ.
ಇವರು ಈಗ್ಲೇ ಬರ್ಬೇಕಾ? ಏನ್ ಮಾಡ್ಲಿ? ಬರ್ತಿದ್ದ ಹಾಗೆ ಸ್ಟಾರ್ಟ್ ಮಾಡಿದ್ರಾ? ಅಬ್ಬಾ, ರೂಮ್ ಒಳಗೆ ಬರ್ತಿದ್ದಾಗೆ ಏನ್ರಿ ಇದು? ಬಿಡಿ. ಆಗ್ಲೇ ಲೇಟ್ ಆಗಿದೆ ಬಂಗಾರ. ಇವರಿಗೆ ಆ ಮನೆ ಈ ಮನೆ ಅನ್ನೋ ಡಿಫ್ರೆನ್ಸ್ ಕೂಡ ಇಲ್ವಾ? ಏನ್ರಿ ಇದು? ನಿಮ್ಗೆ ಆ ಮನೆ ಈ ಮನೆ ಅನ್ನೋ ವ್ಯತ್ಯಾಸನೂ ಇಲ್ವಾ? ಯಾಕಿರ್ಬೇಕು? ಇದು ಬೇರೆಯವ್ರ ಮನೆನಾ? ನಮ್ಮ ಅತ್ತೆ ಮನೆ ಅಲ್ವಾ? ಆದ್ರೂ ಸರಿ, ಹೊಸ ಮನೆಗೆ ಬಂದ ಮೇಲೆ ಸ್ವಲ್ಪ ಸಹನೆ ಇರ್ಬೇಕು. ಪ್ಲೇಸ್ ಯಾವ್ದಾದ್ರೂ ನೀನ್ ಪಕ್ಕದಲ್ಲಿದ್ರೆ ಅದು ಸ್ವರ್ಗನೇ ಬಂಗಾರ. ಚಿಚಿ, ಲೈಟ್ಸ್ ಕೂಡ ಆಫ್ ಮಾಡಲ್ವಾ ಇವರು? ಏ, ಲೈಟ್ ಆದ್ರೂ ಆಫ್ ಮಾಡ್ರಿ. ಇವಳೇನು ನನ್ ಮನ್ಸಲ್ಲಿರೋದನ್ನ ಕೇಳ್ಸಿರೋ ಹಾಗೆ ಮಾತಾಡ್ತಾಳೆ. ಲೈಟ್ ಇದ್ರೆ ನಿಂಗೇನ್ ಪ್ರಾಬ್ಲಮ್? ನಂಗೆ ನಾಚಿಕೆ ಆಗ್ತಿದೆ. ನಾಚಿಕೆ ಯಾಕೆ? ಈ ರೂಮಲ್ಲಿ ನೀನು ನಾನು ಇಬ್ರೇ ಇರೋದಲ್ವಾ? ಯಾರಾದ್ರೂ ಇದ್ರೆ? ಇನ್ಯಾರು ಇರ್ತಾರೆ? ಏನು, ನಂಗೇನ್ ಗೊತ್ತು? ರೂಮ್ ಎಲ್ಲ ಸರ್ಚ್ ಮಾಡ್ಲಾ? ಯಾರಿದ್ದೀರಾ? ಯಾರು ಇಲ್ಲ. ಯಾಕಿರ್ತಾರೆ? ಏನಕ್ಕಿರ್ತಾರೆ? ಇನ್ನೂ ಹುಡ್ಕು ಅಂತ್ಯಾ? ಇಂಚ್ ಬೈ ಇಂಚು ಎಲ್ಲ ಕಡೆ ಹುಡ್ಕು ಅಂತ್ಯಾ? ರೂಮ್ ಎಲ್ಲ ಸರ್ಚ್ ಮಾಡ್ಲಾ? ಹೇಳು. ಏನು ಬೇಡ ಸ್ವಾಮಿ, ಲೈಟ್ ಆಫ್ ಮಾಡಿ ಸಾಕು. ಓಕೆ. ಅಬ್ಬಾ ಬಿಡ್ರಿ. ಪ್ಲೀಸ್ ಬಂಗಾರ. ಬಿಡ್ರಿ. ಏಯ್, ಏನಾಯ್ತು ನಿನ್ಗೆ? ಕನಿಷ್ಠ ಬೆಡ್ಶೀಟ್ ಆದ್ರೂ ಹಾಕಿ. ಓ ಗಾಡ್, ನೈಟ್ ಎಲ್ಲ ಈ ಟಾರ್ಚರ್ ನೋಡ್ಕೊಂಡಿರ್ಬೇಕಾ? ನನಗಾಗಲ್ಲ. ಹೇಗಾದ್ರೂ ಹೊರಗಡೆ ಹೋಗ್ತೀನಿ. ಹಸುವಾಗ್ತಾ ಇದೆ. ಎಲ್ಲ ನಿದ್ರೆ ಮಾಡ್ತಿದ್ದಾರೆ. ಹೋಗಿ ಏನಾದ್ರೂ ತಿನ್ಬೇಕು. ಕಳ್ಳ ಕಳ್ಳ ಕಳ್ಳ! ಅಯ್ಯೋ, ಕಳ್ಳ 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 ಕಳ್ಳ! ಏನಾಯ್ತು ನಾಣಿ? ಯಾರೋ ಕಳ್ಳ ಮನೆಗೆ ಬಂದಿದ್ದಾನೆ ಸರ್. ಡೋರ್ಸ್ ಎಲ್ಲ ಕ್ಲೋಸ್ ಆಗಿದ್ರು ಕಳ್ಳ ಒಳಗಡೆ ಹೇಗ್ ಬರ್ತಾನೆ ನಾಣಿ ಅವ್ರೆ? ಬಂದಿದ್ದ ಮೇಡಮ್. ಅಲ್ಲಿ ಟೇಬಲ್ ಹತ್ರ ನೋಡಿ, ಪ್ಲೇಟ್ ಕೆಳಗಡೆ ಬಿದ್ದಿದೆ. ಟೇಬಲ್ ಮೇಲೆ ಅನ್ನದ ಪ್ಲೇಟ್ ಕೂಡ ಇದೆಯಲ್ಲ. ನಿತ್ಯ ಊಟ ಮಾಡಕ್ ಇಟ್ಕೊಂಡಿದ್ಲು ಅನ್ಸತ್ತೆ. ಅಂದ್ರೆ ಮನೆಗ್ ಬಂದವನು ತಿಂಡಿ ಕಳ್ಳ ಆಗಿರ್ಬೇಕು ಮೇಡಮ್. ಆಗಷ್ಟೇ ಹೊಟ್ಟೆ ತುಂಬಾ ತಿಂದಿದ್ರಿ, ಮತ್ತೆ ಪ್ಲೇಟ್ ತುಂಬಾ ಹಾಕೊಂಡು ತಿನ್ಬೇಕು ಅನ್ಕೊಂಡಿದ್ರಾ? ಆ ಪ್ಲೇಟ್ ನಂದಲ್ಲ ಚಂದ್ರಿಕಾ. ನಾನು ಆಗಿಂದ ನಿನ್ ಜೊತೆನೇ ಇದ್ದೀನಲ್ಲ. ಮತ್ತೆ ಯಾರ್ದ ಪ್ಲೇಟು? ಏನ್ರಿ ಏನ್ರಿ ನಿತ್ಯದ?
ಹೌದು ಅವಳದೇ ಆಗಿರತ್ತೆ. ತಿಂಡಿ ಕಳ್ಳ ಅಲ್ಲ ನಾಣಿ ಅವ್ರೆ, ಮನೆ ಕಳ್ಳನೇ ಆಗಿರ್ತಾರೆ. ನೋಡಮ್ಮ, ಆ ಪ್ಲೇಟ್ಗೆ ನನ್ಗೆ ಯಾವ ಸಂಬಂಧನೂ ಇಲ್ಲ. ನಿನ್ನ ಆಂಟಿ ಮೇಲೆ ಆಣೆ. ನಾಣಿ ಆಗ್ಲೇ ತಿಂದಿದ್ ಸಾಕಾಗ್ದೆ ಮತ್ತೆ ತಿನ್ಬೇಕು ಅಂತ ಈ ನಾಟಕ ಮಾಡ್ತಿದ್ದಾನೇನೋ. ಏನ್ ನಾಣಿ, ನೀನ್ ತಿನ್ನೋಕ್ ಬಂದ್ಯಾ? ಅಯ್ಯೋ ಸರ್, ನನಗಂತೂ ಕಳ್ಬುದ್ದಿ ಇಲ್ಲ ಸರ್. ಮತ್ತೆ ಈ ಪ್ಲೇಟ್ ಯಾರ್ದು? ಇನ್ಯಾರ್ದು? ಅವಳದೇ. ಅವಳು ಅಂದ್ರೆ ಯಾರು? ಅಮ್ಮ ಅವ್ರದ್ದು. ನಿತ್ಯಂದ? ಹೌದ್ರಿ, ಅವಳ ಆತ್ಮ ಮನೆ ಸುತ್ತ ತಿರುಗ್ತಾ ಇದೆ ಅನ್ನಲ್ಲ, ಅವಳೇ ಬಂದು ತಿನ್ಬೇಕು ಅಂದ್ಕೊಂಡ್ಲು. ಕತ್ಲಲ್ಲೇ ಅಲ್ವಾ ದೆವ್ವ ತಿನ್ನೋದು. ಸುಮ್ನೆ ಇರು ಗಂಗಾ, ನಿತ್ಯ ಬರೋದೇನು ತಿನ್ನೋದೇನು. ಹಾ, ಶಾಪಿಂಗ್ ಮಾಲ್ಗೆ ಬಂದವಳು ತನ್ನ ಸ್ವಂತ ಮನೆಗೆ ಬರಲ್ವಾ? ಗುಡಿಗೆ ಬಂದ್ಲು, ರೋಡ್ ಮೇಲೆ ಜಾಗಿಂಗ್ ಮಾಡಿದ್ಲು. ಇಷ್ಟು ಮಾಡ್ದವಳು ಅನ್ನ ತಿನ್ನಲ್ವಾ? ಏನ್ ಚಿಕ್ಕಪ್ಪ? ಏನೋ ಅಮ್ಮವರು ಎಲ್ರಿಗೂ ಕಾಣಿಸ್ತಾರೆ, ನನಗೆ ಕಾಣಿಸ್ತಾ ಇಲ್ಲ. ನಾನು ಏನ್ ಪಾಪ ಮಾಡಿದ್ನೋ ಏನೋ. ಅಮ್ಮವ್ರನ್ನ ನೋಡೋ ಪುಣ್ಯ ನಂಗೆ ಯಾವಾಗ ಬರುತ್ತೋ ಏನೋ. ಯು ಡೋಂಟ್ ವರಿ ಗಂಗಾ, ನಿತ್ಯನ್ ಬ್ಲೆಸ್ಸಿಂಗ್ಸ್ ನಿಂಗೆ ಯಾವತ್ತೂ ಇರುತ್ತೆ. ಆ ಆಸೆಯಿಂದನೇ ಅಲ್ವಾ ರೀ ಈ ಮನೆಗೆ ಬಂದಿದ್ದು. ಒಂದು ಸಲ ಅವಳು ಕಾಣಿಸಿದ್ರೆ ಖುಷಿಯಿಂದ ಅವಳ ಪಾದದ ಮೇಲೆ ಬಿದ್ದು ಆಶೀರ್ವಾದ ತಗೋಬೇಕು ಅನ್ಸುತ್ತೆ. ಆ ಭಾಗ್ಯ ನಂಗಿದ್ಯೋ ಇಲ್ವೋ? ಸ್ಟ್ರಾಂಗ್ ಸಂಕಲ್ಪ ಇದ್ರೆ ಏನಾದ್ರೂ ಆಗುತ್ತೆ ಗಂಗಾ. ಏನೋ ನಿತ್ಯ ನಿನಗ್ ಬೇಗ ಕಾಣಿಸ್ತಾಳೇನೋ. ಚೆನ್ನಾಗಿದೆ ಕಣೋ. ಅರ್ಧ ರಾತ್ರಿಲಿ ನಿಮ್ ಮಾತು. ತನ್ ಮಗಳನ್ ಕಳ್ಕೊಂಡು ತಾಯಿ ತುಂಬಾ ನೊಂದಿದ್ದಾಳೆ. ಅವ್ರ ಮುಂದೆ ಈ ಮಾತು ಬೇಕಾ? ಸಾರಿ ಆಂಟಿ, ನಿಮ್ಮನ್ನ ಹರ್ಟ್ ಮಾಡೋ ಉದ್ದೇಶ ನಮ್ಗಿರ್ಲಿಲ್ಲ. ನಿತ್ಯ ಕಂಡಿರೋ ಕನ್ಸ್ನ ಹೇಗಾದ್ರೂ ಮಾಡಿ ಗಂಗಾ ಈಡೇರಿಸ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಹೌದು ಮೇಡಮ್, ಅಮ್ಮವ್ರ ಆಸೆನ ನೆರವೇರಿಸೋದೇ ನನ್ನ ಕೋರಿಕೆ. ಅವ್ರ ಕನಸು ನನ್ಸು ಮಾಡಿ ಅವರಿಗೆ ಆತ್ಮಶಾಂತಿ ಕೊಡ್ಸೋದೇ ನನ್ನ ಗುರಿ. ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ನಂಗೆ ಗೊತ್ತು ಗಂಗಾ, ಎಲ್ಲರಿಗೂ ನಿದ್ದೆ ಡಿಸ್ಟರ್ಬ್ ಆಗಿರ್ಬೇಕು. ಹೋಗಿ ಮಲ್ಕೊಳ್ಳಿ. ಓಕೆ ಆಂಟಿ, ಬಾ ಗಂಗಾ. ಆ ಪ್ಲೇಟ್ ತಿಂತೀರಾ ಏನು? ಬನ್ರಿ. ಅಮ್ಮ ನನ್ಗೆ ಬೇಡ. ಬಾ ಮೇಡಮ್, ನನಗೆ ಹಾಲಲ್ಲಿ ಮಲ್ಗೋಕೆ ತುಂಬಾ ಭಯ ಆಗ್ತಿದೆ. ನಾನು ಮೇಲೋಗಿ ಮಲ್ಕೋತೀನಿ. ನಿತ್ಯ, ಯಾಕಿಂತ ಮಿಸ್ಟೇಕ್ಸ್ ಮಾಡ್ತಿದ್ಯಾ? ಮನೇಲಿ ಎಲ್ಲರೂ ಇದಾರಲ್ವಾ? ಹಸುವಾಗ್ತಿದ್ರೆ ಏನ್ ಮಾಡ್ಬೇಕು? ಎಂಟಿ ಸ್ಟಮಕ್ಕಲ್ಲಿ ಮಲ್ಕೋಬೇಕಾ? ಗೆಸ್ಟ್ ರೂಮಲ್ಲಿ ನಿನಗೆ ಊಟ ಇಟ್ಟಿದ್ದೆ, ನೋಡ್ಲಿಲ್ವಾ? ನಂಗೆ ಹೇಳ್ಬೇಕಲ್ವಾ? ಅಲ್ಲ, ನೀನ್ ಕೆಳಗಡೆ ಯಾಕೆ ಬಂದೆ? ಮೊಬೈಲ್ ತಗೊಳಕ್ಕೆ. ನಿತ್ಯ, ನೀನ್ ಎಲ್ ಸಿಕ್ಬೀಳ್ತೀಯೋ ಏನೋ ಅಂತ ನನ್ಗೆ ಭಯ ಆಗ್ತಾ ಇದೆ. ಟೆನ್ಷನ್ಗೆ BP ಏರ್ತಾ ಇದೆ. ಈ 2 days ನೀನ್ ನಮ್ ಗೆಸ್ಟ್ ಹೌಸ್ಗೆ ಹೋಗು. ಹೇಗೂ ಮನೇನ ಗೋಸ್ಟ್ ಹೌಸ್ ಮಾಡಿದಿರಲ್ಲ ಮಾಮ್. ನನ್ನ ಆತ್ಮ ಇಲ್ಲೇ ತಿರುಗ್ತಾ ಇದೆ ಅಂತ ಎಸ್ಟಾಬ್ಲಿಷ್ ಆಗಿದ್ಯಲ್ಲ. ಇನ್ ನಾನು ಗೆಸ್ಟ್ ಹೌಸಿಗೆ ಹೋಗಿ ಏನ್ ಮಾಡ್ಲಿ? ನೀನ್ ಆತ್ಮ ಅಲ್ಲ, ನಿಜ ಅನ್ನೋ ಸತ್ಯ ಅವ್ರಿಗೆ ಗೊತ್ತಾಗ್ಬಾರ್ದು ಅಂದ್ರೆ ನೀನ್ ಇಲ್ಲಿ ಇರ್ಬಾರ್ದು. ಇಲ್ಲೇ ಇರ್ತೀನಿ, ಏನಾಗುತ್ತೋ ಆಗ್ಲಿ. ನಿತ್ಯ ಪ್ಲೀಸ್. ನೋ ಮಾಮ್, ಆ ಗಂಗಾ ಏನ್ ಮಾಡ್ತಾಳೋ ನಾನ್ ನೋಡ್ಬೇಕು. ನಾನು ಅವಳ ತಂಟೆಗೆ ಹೋಗಲ್ಲ, ಜಸ್ಟ್ ವಾಚ್ ಮಾಡ್ತೀನಿ. ಎಲ್ರೂ ನಾನು ನೋಡ್ತೀನಿ ಅಷ್ಟೇ. ನಾನು ಯಾರಿಗೂ ಕಾಣಿಸಲ್ಲ. ಯು ಡೋಂಟ್ ವರಿ. ಏನ್ರಿ ರೀ? ಏನ್ರಿ? ಏನ್ರಿ? ಅಬ್ಬಾ, ಯಾರೋ ಡೋರ್ ತಟ್ತಿದಾರ ನೋಡ್ರಿ. ಸರಿ.
ಏನ್ ಗಂಗಾ ಇಷ್ಟೊತ್ತಲ್ಲಿ? ಕಣ್ಣು ಕಾಗೆ ಎತ್ಕೊಂಡು ಹೋಯ್ತಾ? ನಾನು ಗಂಗಾ ಅಲ್ಲ, ನಿತ್ಯ. ಆ, ಅ, ಅ, ಹೌದಲ್ವಾ? ಅರ್ಧ ರಾತ್ರಿಲಿ ಏನಮ್ಮ ವಿಷಯ? ಅರ್ಧ ರಾತ್ರಿ ಏನು, ಅರ್ಲಿ ಮಾರ್ನಿಂಗ್ 6 ಆಗ್ತಾ ಇದೆ. ಇನ್ನೂ ನಿದ್ರೆ ಮಾಡ್ತಿದ್ರಾ? ಅಂದ್ರೆ ನಾವು ದಿನ ಏಳೋ ಟೈಮು 9 ಗಂಟೆನಮ್ಮ. ನಿದ್ರೆ ಮಾಡಿದ್ ಸಾಕು, ನಿಮ್ ಗಂಡನ್ನು ಎಪ್ಸಿ. ಯಾಕೆ? ಯಾಕೆ ಏನು? ಆ ಗಂಗನ್ನ ಪ್ರಿಪೇರ್ ಮಾಡ್ಬೇಕಲ್ಲ. ಏನಕ್ಕಮ್ಮ? ಫ್ಯಾಷನ್ ಶೋಗೆ. ಅವಳಿಗೆ ಸರಿಯಾಗಿ ವಾಕ್ ಮಾಡೋಕ್ಕೆ ಬರಲ್ಲ. ಇನ್ನು ರ್ಯಾಂಪ್ ಮೇಲೆ ಕ್ಯಾಟ್ ವಾಕ್ ಏನ್ ಮಾಡ್ತಾಳೆ? ಈ 2 ಡೇಸ್ ಪ್ರಾಕ್ಟೀಸ್ ಮಾಡಿದ್ರೆ ಕನಿಷ್ಠ ಶೋಲಿ ನನ್ ಮರ್ಯಾದೆ ಉಳಿಯುತ್ತೆ. ನೀವು ನಿಮ್ ಹಸ್ಬೆಂಡ್ ಹೋಗಿ ಅವಳ ಮುಖದ ಮೇಲೆ ನೀರ್ ಹಾಕಿ ಈಗ್ಲೇ ಎಪ್ಸಿ. ಹೋಗಿ. ಸರಿ, ಬೇಗ ಹೋಗಿ. ಇವಳು ಬುದ್ಧಿಗಿಷ್ಟು. ಕರಿ ಆನೆ ತಂದು ಎಷ್ಟೇ ಉಜ್ಜಿದ್ರು ಕಪ್ಪೆ ಹೊರತು ಅದು ಬಿಳಿ ಆಗಲ್ವಲ್ಲ. ಆ ಗಂಗಾಗೆ ಎಷ್ಟೇ ಟ್ರೈನಿಂಗ್ ಕೊಟ್ರು ರ್ಯಾಂಪ್ ಮೇಲೆ ಕ್ಯಾಟ್ ವಾಕ್ ಮಾಡ್ತಾಳಾ? ನನ್ನ ಗ್ರಹಚಾರ. ಬಾ, ಒಳ್ಳೆ ನಿದ್ರೆ ಹಾಳು ಮಾಡೋದು. ಏನ್ರಿ ರೀ? ಬಾ, ಏನು? ಎದ್ದೇಳ್ರಿ ಮೇಲೆ, ಎದ್ದೇಳ್ರಿ, ಎದ್ದೇಳಿ. ಅಯ್ಯೋ, ಯಾಕೆ ಇಷ್ಟು ಬೆಳಿಗ್ಗೆ ಎಬ್ಬಿಸ್ದೆ? ನಿತ್ಯ ನಮ್ಗೊಂದ್ ಕೆಲ್ಸ ಹೇಳಿದಾಳೆ. ಅವಳೇನಾದ್ರೂ ನಮ್ಗೆ ಬಾಸ? ಬೆಳಿಗ್ಗೆನೆ ಎಬ್ಸಿ ಕೆಲ್ಸ ಹೇಳಕ್ಕೆ? ಹೋಗಿ ಇದನ್ನ ಅವಳ ಹತ್ರನೇ ಕೇಳ್ಕೊಂಬನ್ನಿ. ಹೋಗ್ಲಿ. ಸರಿ, ಏನ್ ಕೆಲಸ ಮಾಡ್ಬೇಕಂತೆ? ಗಂಗಾ ಕ್ಯಾಟ್ ವಾಕ್ ಮಾಡೋದಿಕ್ಕೆ ಟ್ರೈನಿಂಗ್ ಕೊಡ್ಬೇಕಂತೆ. ಕ್ಯಾಟ್ ವಾಕ? ನಮ್ಗೇನ್ ಗೊತ್ತು ಅಂತ ಟ್ರೈನಿಂಗ್ ಕೊಡೋದು? ಈ ಮಾತನ್ನ ಹೋಗಿ ಆ ಗಂಗನ್ನ ಕೇಳಿ. ಅವಳ ಕತೆನ ಅವಳೇ ನೋಡ್ಕೊಳ್ಳಿ. ಬನ್ನಿ. ಹಾ, ನಡಿ. ಹೇ ನನ್ ಮುದ್ದಿನ ಹುಡುಗಿ, ಚಿಕ್ಕ ಮಗು ತರ ಹೇಗ್ ನಿದ್ರೆ ಮಾಡ್ತಿದ್ಯಾ ನೋಡು. ರಾತ್ರಿ ಕತ್ಲಿನ ಹಾಗಿರೋ ಮುಂಗುರುಳು, ಬಿಳಿ ಹಾಲಿನ ಹಾಗಿರೋ ಮುಖ, ಸಂಪಿಗೆ ಹೂ ತರ ಮೂಗು, ಮೀನ್ ಮರಿ ಹಾಗಿರೋ ಕಣ್ಣು, ಕಾಮನ ಬಿಲ್ಲಿನ ಹಾಗಿರೋ ಹುಬ್ಬು, ತೊಂಡೆ ಹಣ್ಣಿನ ಹಾಗಿರೋ ತುಟಿ, ಆಪಲ್ ಹಾಗಿರೋ ಕೆನ್ನೆ, ಚಂದ್ರನಂತಹ ಮುಖ, ಶಂಕದ ಹಾಗಿರೋ ಕತ್ತು. ಆ ಬ್ರಹ್ಮದೇವರು ಏನ್ ನೋಡಿ ಅಂದನ ನಿನಗ್ ಕೊಟ್ನೋ ಗಂಗಾ, ನನ್ ಬಂಗಾರ. ಗಂಗಾ, ಗಂಗಾ, ಗಂಗಾ. ಅಮ್ಮ, ಹೀಗ್ ಡೋರ್ನ ಹೊಡಿತಿರೋ ರಾಕ್ಷಸರು ಯಾರೋ. ಏಯ್ ಏಯ್, ನೀನ್ ಹೇಳ್ಬೇಡ, ನಿದ್ರೆ ಮಾಡು, ನಾನ್ ಹೋಗಿ ನೋಡ್ತೀನಿ.